ಗಜ್ಜಿಯನ್ನ ಬರ್ಡೇ ಇವತ್ತು. ಲಾಂಗ್ ಲಿವ್ ಗಜ್ಜಿಯನ್ನ, 100 ವರ್ಷದ ಆಯುಸ್ಸಿರ್ಲಿ. ತುಂಬಾ ಜನ ಹೆಲ್ಪ್ ಮಾಡ್ತಾರೆ. ವೆರಿ ಹೆಲ್ಪಿಂಗ್ ನೇಚರ್ ಪರ್ಸನ್. ಅಂಡ್ ತುಂಬಾ ಜನ ಪೊಸಿಷನ್ ಅಲ್ಲಿ ಇರ್ತಾರೆ, ಬಟ್ ಪೊಸಿಷನ್ ಅಲ್ಲಿ ಇದಾದ್ಮೇಲೆ ಹೆಲ್ಪ್ ಮಾಡಕ್ ಬಂದಾಗ ಫೋನೇ ಎತ್ತಲ್ಲ. ಇವ್ರು ನಿಜಕ್ಕೂ ನಾನು ಒನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ. ಗಜ್ಜಿಯನ್ನ ಗೈಡೆನ್ಸ್ ಇರ್ಬಹುದು, ಮೆಂಟರ್ಶಿಪ್ ಇರ್ಬಹುದು ಲೈಫ್ ಅಲ್ಲಿ. ನಮ್ದೇ ಸ್ಕೂಲ್ ಓಪನ್ ಮಾಡಿದ್ವಿ, ಸ್ಪ್ರೌಟಿಂಗ್ ಬ್ರಿಲಿಯನ್ಸ್ ಅಂತ. ಪ್ರತಿಯೊಂದು ಅವ್ರಿಗೆ ನಾನು ಫೋನ್ ಮಾಡಿ ಕೇಳೋದು, ಅಣ್ಣ ನೆಕ್ಸ್ಟ್ ಏನ್ ಮಾಡೋದು, ಹೊಸ ಸ್ಕೂಲ್ ನೆಕ್ಸ್ಟ್ ಏನ್ ಮಾಡೋದು, ಹೊಸ ಪ್ರೀ ಸ್ಕೂಲ್ ಅಂತ. ಪ್ರತಿ ಸಲ ಸಪೋರ್ಟ್ ಮಾಡ್ತಾರೆ. ಸೊ ಹಾಗೆ ನಾನು ಒಂದ್ ಸಿಸ್ಟರ್ ಆಗಿ ನಾನೇ ಸೆಲ್ಫ್ ಇನ್ವೈಟ್ ಮಾಡ್ಕೊಂಡು ನಾನು ಬಂದು ವಿಶ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ ಗಜ್ಜಿಯನ್ನ ಇವತ್ತು. ಅಂಡ್ ಐ ವಾಂಟ್ ಯು ಟು ಹ್ಯಾವ್ ಅ ವೆರಿ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಕ್ ಬಂದಿದ್ದೀನಿ. ಸ್ನೇಹಿತರಾದ ಗಜೇಂದ್ರ ಅವರದ್ದು ಜನ್ಮದಿನ ಇವತ್ತು. ತುಂಬಾ ಸಂತೋಷ. ಹುಟ್ಟುಹಬ್ಬದ ಶುಭಾಶಯಗಳು. ದಿನಕ್ಕೆ ಎಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ. ಸುಮಾರು ಅನೇಕ ಜನ ಸೇರಿದ್ದಾರೆ. ಅವರು ವರ್ಷ ಮಾಡ್ಕೊಂಡ್ ಬರ್ತಾ ಇದಾರೆ. ಅವರಿಂದ ಎಷ್ಟೋ ಜನಕ್ಕೆಲ್ಲ ಅನುಕೂಲ ಆಗುತ್ತೆ. ಇದಕ್ಕೆ ಮುಂದೆ ಅನುಕೂಲ ಆಗುತ್ತೆ. ದೇವರವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಒಳ್ಳೆ ರೀತಿ ನೀವೆಲ್ಲ ಬೆಳೆಸ್ಬೇಕಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಜೈ ಭೀಮ್. ನಾನು ಮೂರ್ತಿ ಅಂತ, ರಾಜ್ಯಾಧೀಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜ ಸೇವಾ ಸಮಿತಿ ವತಿಯಿಂದ ನಾನು ಮಾತಾಡ್ತಾ ಇರೋದು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅವರು, ನಮ್ಮ ಎಲ್ ಮಾರ್ಕೆಟ್ ರಮೇಶ್ ಅವರು, ಮತ್ತೆ ನಮ್ಮ ಶ್ರೀನಿವಾಸ ರೆಡ್ಡಿ ಕೂಡಳ್ಳಿ ಅವರು ನಮ್ಮ ಸಮಾಜ ಸೇವಕರು, ಮತ್ತೆ ನಮ್ಮ ಪಡಗೋಟಿ ಬಸವರಾಜ್ ಅವರು, ನಮ್ಮ ಕನ್ನಡ ಯುವಸೇನಾ ನಮ್ಮ ಕರ್ನಾಟಕ ಸೇನೆ ಅಂತ ಅದ್ರಲ್ಲಿ ಕಾರ್ಯಾಧ್ಯಕ್ಷರಾಗಿ ಇದಾರೆ ಅವರು, ನಮ್ಮ ಸ್ನೇಹಿತರು. ಮತ್ತೆ ನಾವೆಲ್ಲ ಇವತ್ತು ನಮ್ಮ ಗಜೇಂದ್ರ ಅವರು, ಗಜಿ ಅವ್ರದ್ದು ಇವತ್ತು ಬರ್ತಡೇ. 100 ವರ್ಷ ಚೆನ್ನಾಗಿರ್ಬೇಕಂತ ನಾವೆಲ್ಲ ಆರೈಸಕ್ಕೆ ಬಂದಿದ್ದೀವಿ. ಆಮೇಲೆ ನಮ್ಮ ಸಿ ವಿ ರಾಮನ ಕ್ಷೇತ್ರದಲ್ಲಿ ಅವರು ಅತ್ಯಂತ ದೊಡ್ಡ ಲೀಡ್ರು. ನಮ್ಮ ಸೋಷಲ್ ವರ್ಕ್, ಮತ್ತೆ ಯಾರೇ ಒಬ್ಬ ಬಡವನಾಗ್ಲಿ, ಏನೇ ಒಂದು ತೊಂದರೆ ಆಗ್ಲಿ, 24x7 ಅವ್ರ ಮೊಬೈಲ್ ಆನ್ ಇರುತ್ತೆ. ಯಾರಿಗೋ ಒಂದು ಕಷ್ಟ ಆದ್ರೂ ಫಸ್ಟ್ ಬಂದು ನಿಂತ್ಕೊಂತಾರೆ. ಇವತ್ತು ಬರ್ತಡೇ ದಿನ ಅವರು ಅನ್ನದಾನ ಹಮ್ಮಿಕೊಂಡವ್ರೆ, ಮತ್ತೆ ಬಡವರಿಗೆ ಸೀರೆ ಹಂಚೋದು ಹಮ್ಮಿಕೊಂಡವ್ರೆ, ಮತ್ತೆ ಫ್ರೀ ಮೆಡಿಕಲ್ ಕ್ಯಾಂಪ್ ಹಂಚ್ಕೊಂಡವ್ರೆ, ಮತ್ತೆ ಒಂದು ಆಂಬುಲೆನ್ಸ್ ಇವತ್ತು ಅವ್ರ ಬರ್ತಡೇ ದಿನ ಬಿಡುಗಡೆ. ಇಲ್ಲಿ ಇರೋ ಆನಂದಪುರ, ಸುಧಾಮರ, ಕೂಡಳ್ಳಿ ಮತ್ತೆ ಅಕ್ಕಪಕ್ಕ ಇರೋ ಗ್ರಾಮಗಳಿಗೆ ಅದು ಬಹಳ ಒಳ್ಳೇದಾಗುತ್ತೆ. 100 ವರ್ಷ ಚೆನ್ನಾಗಿರ್ಬೇಕು ಅವ್ರಿಗೂ, ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ದೇವರ ಆಶೀರ್ವಾದ. ಇಲ್ಲಿ ನೆಕ್ಸ್ಟ್ ಅವರು ಈಗ ಬರುವಂತ GP ಚುನಾವಣೆ ಬರುತ್ತೆ, ಅದರಲ್ಲಿ ವಾರ್ಡ್ ನಂಬರ್ 19 ಅವರು ನಿಂತು ಗೆಲ್ಲಿಬೇಕು. ಅತಿ ಹೆಚ್ಚು ಓಟಲ್ಲಿ ಮತದಿಂದ ಗೆಲ್ಲಿಬೇಕು. ಮತ್ತೆ ಏನನ್ನ ಇಲ್ಲಿಂದ ರಿಸರ್ವ್ ಸಿ ವಿ ರಾಮಕೃಷ್ಣ ರಿಸರ್ವ್ ಆಗಿದೆ, ರಿಸರ್ವ್ ಅದು ಬದಲಾವಣೆ ಆಗಿ ಜನರಲ್ ಆದ್ರೆ ಅವರು ಮತ್ತೆ ಒಂದು MLA ಕ್ಯಾಂಡಿಡೇಟ್ ಆಗಿ ಬರ್ಬೇಕಂತ ನಾವೆಲ್ಲ ಆರಿಸ್ತಾ ಇದೀವಿ. ಬಹಳ ಹಾರ್ಡ್ ವರ್ಕರು, ಜನಪರ ಇರುವಂತ ಒಂದು ನಾಯಕ, ಯುವ ನಾಯಕ. ಮತ್ತೆ ಇವತ್ತಲ್ಲ 30 ನಾನ್ ನೋಡ್ತಿರೋದ್ರಿಂದ ಒಂದು 35 ವರ್ಷದಿಂದ ಅವ್ರು ಸೋಷಿಯಲ್ ವರ್ಕ್ ಮಾಡ್ತಾ ಇದಾರೆ. ಮತ್ತೆ ಬಹಳ ಒಳ್ಳೆ ಮನುಷ್ಯ, ಪಬ್ಲಿಕ್ಗೆ ಬಹಳ ಹತ್ರ ಇರುವಂತ ವ್ಯಕ್ತಿ. 100 ವರ್ಷ ಚೆನ್ನಾಗಿರ್ಬೇಕು ಅಂತ ನಾನು ಅವ್ರಿಗೆ ಆಚರಣೆ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಅವ್ರಿಗೆ ವಿಶ್ ಹ್ಯಾಪಿ ಬರ್ತಡೇ.